ಶ್ರೀಕಾಂತ್ ಅಂತೂ ಇಂತೂ ಗೌರಿಯನ್ನು ಮನೆಯಲ್ಲೇ ಉಳಿಸಿಕೊಳ್ಳಲು ಒಪ್ಪಿಗೆ ನೀಡಿದ್ದನು. ಆದರೆ ಅವಳು ಒಪ್ಪಿದರೆ ಮಾತ್ರ ಎಂದು ಷರತ್ತು ಕೂಡ ಹಾಕಿದ್ದನು. 3 ದಿನದಿಂದ ಸರಿಯಾಗಿ ನಿದ್ದೆ ಊಟ ಇಲ್ಲದೆ ಗೌರಿ ಬೇರೆ ಮನೆಯಲ್ಲಿದ್ದರೂ ಸುಖನಿದ್ದೆಯಲ್ಲಿ ಜಾರಿದ್ದಳು. ಗಂಟೆ 10 ಆಗಿದ್ದರೂ ಆಕೆ ಎದ್ದೇ ಇರಲಿಲ್ಲ. ಶ್ರೀಕಾಂತ್ ಬೆಳಿಗ್ಗೆ 9ಕ್ಕೆ ಡ್ಯೂಟಿಗೆ ಹೊರಟ. ನಿಖಿಲ್ ಮತ್ತು ಹರ್ಷ ಇಬ್ಬರೂ ತಮ್ಮ ಕಾಲೇಜ್ಗೆ ಹೋಗಿರಲಿಲ್ಲ. ರಜೆ ಹಾಕಿದ್ದರು. ಕಾರಣ ಗೌರಿಯನ್ನು ಒಪ್ಪಿಸಲು. ಅಜ್ಜಿ ಮತ್ತು ಮೊಮ್ಮಕ್ಕಳು ಗೌರಿ ಎದ್ದೇಳುವುದನ್ನೇ ಕಾದು ಕುಳಿತಿದ್ದರು. ಎಲ್ಲರಿಗೂ ಅವಳು ಏನೆನ್ನುವಳೋ ಎನ್ನುವುದೊಂದೇ ಚಿಂತೆಯಾಗಿತ್ತು. ಅಷ್ಟೊತ್ತಿಗೆ ಗಂಟೆ 10. ಬೆಚ್ಚನೆ ಕಂಬಳಿಯೊಳಗಿನಿಂದ ಮೆಲ್ಲಗೆ ಆಚೆ ಬಂದು ಕಣ್ಣು ತೆರೆಯುತ್ತಾಳೆ ಗೌರಿ. ಅವಳು ಮಲಗುತ್ತಿದ್ದ ಸ್ಟೋರ್ ರೂಂನಲ್ಲಿ ಏನೂ ಸಾಮಾನು ಕಾಣದೆ ಸುಂದರ ಸುಂದರ ಕರ್ಟನ್ಗಳು ಕಾಣುತ್ತಿದ್ದವು. ಅವುಗಳ ಮಧ್ಯದಲ್ಲಿ ಮೆಲ್ಲಗೆ ಹಾಯ್ ಎಂಬಂತೆ ಸೂರ್ಯನ ಬೆಳಕು ಕಣ್ಣಾಮುಚ್ಚಾಲೆ ಆಡುತ್ತಿತ್ತು. ನೆಲದ ಬದಲು ಬೆಚ್ಚನೆ ಹಾಸಿಗೆ ಹೊದಿಕೆ ಸಿಗುತ್ತಿದೆ. ಎಲ್ಲದಕ್ಕೂ ಮುಖ್ಯವಾಗಿ ಅಲ್ಲಿ ತನ್ನ ಚಿಕ್ಕಮ್ಮ ಮತ್ತು ತಮ್ಮ ತಂಗಿಯರ ಬೈಗುಳ ಜಗಳ ಕೇಳಿಸದೆ ಏನೋ ಮಿಸ್ ಮಾಡಿಕೊಂಡಂತೆ ಧಡಂ ಎಂದು ಎದ್ದು ಕುಳಿತಳು. ಸುತ್ತ ಅಚ್ಚುಕಟ್ಟಾಗಿ ಕಣ್ಣು ಆಡಿಸಿ ನೋಡಿ ನಾನು ಎಲ್ಲಿದ್ದೀನಿ ಎಂದು ನೆನಪಿಸಿಕೊಂಡಳು. ಒಂದು ಕ್ಷಣ ಅವಳಿಗೆ ಶ್ರೀಕಾಂತ್ ಬರದಿದ್ದರೆ ಎಂದು ನೆನಪಿಸಿಕೊಂಡಾಗ ಕಣ್ಣಲ್ಲಿ ನೀರು ಜಾರಿದವು. ಅಸಹಾಯಕಳಂತೆ ತನ್ನ ಕೈಯಲ್ಲಿ ಬೆಡ್ಶೀಟ್ ಕಿವುಚಿದಳು. ತನ್ನ ಅಮ್ಮ ಇದ್ದಿದ್ದರೆ ಎಂದೆನಿಸಿತು. ಆ ಜಮೀನುದಾರನ ವರ್ತನೆ ಕಣ್ಣ ಮುಂದೆ ರಾರಾಜಿಸುತ್ತಿತ್ತು. ತನ್ನ ಚಿಕ್ಕಮ್ಮನ ಕ್ರೂರ ಕೃತ್ಯ ಜೀವನದ ಮೇಲೆ ಜಿಗುಪ್ಸೆ ತರುವಂತಿತ್ತು. ಇಲ್ಲಿಂದ ಮುಂದೆಯೇನು? ಉತ್ತರ ಗೊತ್ತಿಲ್ಲ. ಆದರೆ ಸದ್ಯ ಸೇಫ್ ಆದೆನಲ್ಲ ಅನ್ನುವುದೇ ಹೆಚ್ಚು ಸಂತೋಷದ ವಿಚಾರ. ಇದೆಲ್ಲ ನೆನಪಿಸಿಕೊಳ್ಳುತ್ತಾ ಕಣ್ಣ ತುಂಬ ಕಣ್ಣೀರು, ಮನಸ್ಸಿನ ತುಂಬ ನೋವನ್ನು ಹೊತ್ತು ಕೂತಿದ್ದಳು ಗೌರಿ. ಗೌರಿ ಎದ್ದಿದ್ದಾಳಾ ಇಲ್ಲವಾ ಎಂದು ನೋಡಲು ಬಂದಿದ್ದ ಅಜ್ಜಿ ಅವಳು ಎದ್ದು ದುಃಖದಲ್ಲಿ ಕುಳಿತಿರುವುದನ್ನು ನೋಡಿ ತನ್ನ ಮೊಮ್ಮಕ್ಕಳನ್ನು ಒಳಗೆ ಬರುವಂತೆ ಸಿಗ್ನಲ್ ನೀಡಿ ರೂಮ್ ಒಳಗೆ ಬಂದಳು. ಅಜ್ಜಿಯನ್ನು ಮತ್ತು ನಿಖಿಲ್ ಹರ್ಷನನ್ನು ನೋಡಿ ತನ್ನ ಬೆಡ್ಶೀಟ್ ಸರಿ ಮಾಡಿಕೊಂಡು ಸ್ವಲ್ಪ ಗಾಬರಿಯಾದಂತೆ ಎದ್ದೇಳಲು ಮುಂದಾದಳು. ಇರಲಿ ಕೂರಮ್ಮ, ಪರವಾಗಿಲ್ಲ. ನಿದ್ದೆ ಚೆನ್ನಾಗಿ ಬಂದ್ವಾ? ಹೊಸ ಜಾಗ ಎನ್ನುತ್ತಾ ಅವಳ ಜೊತೆ ಬೆಡ್ ಮೇಲೆ ಬಂದು ಕುಳಿತರು ಅಜ್ಜಿ. ನಿಖಿಲ್ ಮತ್ತು ಹರ್ಷ ಪಕ್ಕ ಬಂದು ನಿಂತರು. ಎಂಬಂತೆ ತಲೆ ಆಡಿಸಿದ ಗೌರಿ ಲೇಟಾಯ್ತು ಎದ್ದಿದ್ದು, ಕ್ಷಮಿಸಿ ಎಂದಳು. ಪರ್ವಾಗಿಲ್ಲ ಕಣಮ್ಮ, ಏನಾಗಲ್ಲ ಎಂದರು ಅಜ್ಜಿ. ನಿಖಿಲ್ ಮತ್ತು ಹರ್ಷ ಗುಡ್ ಮಾರ್ನಿಂಗ್ ಎಂದು ವಿಶ್ ಮಾಡಿದರು. ಆ ಕಡೆಯಿಂದ ಗೌರಿ ಕೂಡ ಗುಡ್ ಮಾರ್ನಿಂಗ್ ಎಂದಳು ಸ್ವಲ್ಪ ಅಂಜಿಕೆಯಿಂದ. ನಾನು ನಿಖಿಲ್, ಇವನು ಹರ್ಷ, ನಮ್ಮಣ್ಣ ಶ್ರೀಕಾಂತ್, ಇವರು ನಮ್ಮಜ್ಜಿ ಶಾರದಾ ಎಂದನು ನಿಖಿಲ್ ಒಂದೇ ಉಸಿರಿನಲ್ಲಿ. ನಾನು ಗೌರಿ ಎಂದಳು ಮೆಲು ಧ್ವನಿಯಲ್ಲಿ. ಚೆನ್ನಾಗಿದೆ ಅಮ್ಮ, ಸಾಕ್ಷಾತ್ ಗೌರಿಯಂತೆಯೇ ಇದ್ದೀಯ ಎಂದು ದೃಷ್ಟಿ ತೆಗೆದರು ಅಜ್ಜಿ. ಮುಂದುವರೆದು ನಿಮ್ಮ ಅಪ್ಪ ಅಮ್ಮ ಇಲ್ಲವಾ ಮಗಳೇ ಎಂದ ಕೂಡಲೇ ಗಳಗಳನೆ ಅಳುತ್ತಾ ಗೌರಿ, ಇಲ್ಲ ಅಜ್ಜಿ, ನಮ್ಮಮ್ಮ ನಾನು 3 ವರ್ಷದವಳಿದ್ದಾಗಲೇ ಆರೋಗ್ಯ ಹದಗೆಟ್ಟಿತ್ತು. ಹಾಗಾಗಿ ತೀರಿ ಹೋದರು. ನನ್ನನ್ನು ಸಾಕುವುದಕ್ಕೆಂದು ನನ್ನಪ್ಪ ಮತ್ತೊಂದು ಮದುವೆಯಾದರು. ಆದರೆ ನನ್ನ ಚಿಕ್ಕಮ್ಮ ನನ್ನನ್ನು ನೋಡಿಕೊಳ್ಳಲು ಇಷ್ಟಪಡಲಿಲ್ಲ. ಆದರೆ ನನ್ನಪ್ಪ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಆದರೆ ನಾನು ತುಂಬ ನತದೃಷ್ಟೆ ಅಜ್ಜಿ. ಈಗ 2 ತಿಂಗಳ ಹಿಂದೆ ನನ್ನಪ್ಪನೂ ತೀರಿ ಹೋದರು. ನಮ್ಮ ಚಿಕ್ಕಮ್ಮ ದುಡ್ಡು ಮತ್ತು ಜಮೀನಿನ ಆಸೆಗೆ ನಮ್ಮ ಪಕ್ಕದ ಊರಿನ ಜಮೀನುದಾರನಿಗೆ ನನ್ನನ್ನು ಮಾರಿದ್ದರು. ಅಷ್ಟರಲ್ಲಿ ಸಾಹೇಬ್ರು ಬಂದು ನನ್ನ ಕಾಪಾಡಿದರು. ಅವರು ಬಾರದೇ ಇದ್ದಿದ್ದರೆ ನನ್ನ ಗತಿ ಬದುಕಿದ್ದು ಸತ್ತಂತಾಗುತ್ತಿತ್ತು ಎಂದು ಜೋರಾಗಿ ಅಳತೊಡಗಿದಳು. ಅಜ್ಜಿ, ಈಗ ನೀನು ನಮ್ಮ ಮನೆಯಲ್ಲಿದ್ದೀಯ, ಇನ್ನೇನು ಯೋಚನೆ ಮಾಡಬೇಡ. ನಮ್ಮ ಶ್ರೀಕಾಂತ್ ನಿನಗೆ ಏನೂ ಆಗಲು ಬಿಡೋದಿಲ್ಲ ಎಂದರು. ಎನ್ನುವಂತೆ ಯೋಚಿಸಿದಂತೆ, ಅತ್ತಿಗೆ ನೀವೇನು ಯೋಚನೆ ಮಾಡಬೇಡಿ, ನಿಮಗೆ ನಾವಿದ್ದೀವಿ ಎಂದನು ನಿಖಿಲ್. ನೀನು ನತದೃಷ್ಟೆ ಎನ್ನಬೇಡಮ್ಮ, ಬದುಕಿನಲ್ಲಿ ಏನೇ ಆದರೂ ಅದಕ್ಕೊಂದು ಕಾರಣ ಇರುತ್ತದೆ ಕಣಮ್ಮ ಎಂದಳು ಕಾಳಜಿಯಿಂದ ಅಜ್ಜಿ. ಹಿಂದೆ ನಡೆದದ್ದನ್ನು ಯೋಚಿಸಬೇಡ, ಮುಂದೆ ಏನು ಮಾಡಬೇಕು ಎಂಬುದನ್ನು ಯೋಚಿಸು ಎಂದರು
ಅಜ್ಜಿ: ನನಗೆ ಮುಂದೇನು ಎಂಬುದು ನನಗೂ ತಿಳಿದಿಲ್ಲ ಅಜ್ಜಿ. ಸಾಹೇಬ್ರು ಹೇಗೆ ಹೇಳುತ್ತಾರೋ ಹಾಗೆ ಸಾಗಬೇಕು ಅಷ್ಟೇ ಎಂದಳು ಭರವಸೆಯಿಂದ. ಸಾಹೇಬ್ರು ನಿನ್ನನ್ನು ರೆಸ್ಕ್ಯೂ ಸೆಂಟರ್ಗೆ ಕಳಿಸಬೇಕೆಂದಿದ್ದಾರೆ ಎಂದನು ನಿಖಿಲ್ ಅಜ್ಜಿಯನ್ನು ನೋಡುತ್ತಾ. ಅದು ಬಿಡು ಎನ್ನುತ್ತಾ ಅಜ್ಜಿ ಕಬೋರ್ಡ್ನಿಂದ ಒಂದು ಹಳೆಯ ಸೀರೆ ತೆಗೆದು ಗೌರಿಗೆ ಕೊಟ್ಟು, ಸ್ನಾನ ಮಾಡಿ ರೆಡಿಯಾಗಿ ಕೆಳಗೆ ಬಾರಮ್ಮ, ತಿಂಡಿ ತಿನ್ನುವೆ ಅಂತೆ ಎಂದು ಎಲ್ಲರೂ ಕೆಳಗೆ ಹೋಗಲು ಹೊರಟರು. ಏನಾದರೂ ಬೇಕಾದರೆ ನನ್ನನ್ನು ಕೇಳಮ್ಮ, ಮುಜುಗರ ಬೇಡ ಎಂದು ಹೊರಗೆ ಹೋದರು. ಸ್ವಲ್ಪ ಹೊತ್ತಿನ ನಂತರ ಗೌರಿ ಸೀರೆ ಉಟ್ಟು ಕೆಳಗಡೆ ಬಂದಳು. ಸಾಕ್ಷಾತ್ ಗೌರಿಯಂತೆಯೇ ಕಂಗೊಳಿಸುವ ಮುಖ, ಉದ್ದ ಕೂದಲು, ಯಾರನ್ನಾದರೂ ಆಕರ್ಷಿಸುವ ಕಣ್ಣುಗಳು. ಆದರೆ ಮುಖದ ಮೇಲೆ ನಗು ಕಾಣಿಸುತ್ತಿರಲಿಲ್ಲ. ಏನೋ ಒಂಥರ ಭಯ. ಒಂದು ಕ್ಷಣ ನಾನೇ ಹುಡುಕಿದ್ದರೂ ಇಷ್ಟು ಚಂದದ ಹುಡುಗಿ ನನ್ನ ಶ್ರೀಕಾಂತ್ಗೆ ಸಿಗುತ್ತಿಲ್ಲವೇನೋ ಅನ್ನಿಸಿತು ಅಜ್ಜಿಗೆ. ಅಲ್ಲಿಗೆ ಬಂದ ಗೌರಿಯನ್ನು ಊಟದ ಟೇಬಲ್ ಮೇಲೆ ಕೂರಲು ಹೇಳಿ ತಿಂಡಿ ಹಾಕಿಕೊಂಡು ಬಂದ ಅಜ್ಜಿ ತಿನ್ನಲು ಹೇಳಿದಳು. ಸ್ವಲ್ಪ ಮುಜುಗರದಿಂದಲೇ ತಿಂಡಿ ಮುಗಿಸಿದ ಗೌರಿಯನ್ನು ಅಜ್ಜಿ ಪಕ್ಕಕ್ಕೆ ಕೂರಿಸಿಕೊಂಡು, ಮಗಳೇ, ನನ್ನನ್ನು ನಂಬುತ್ತೀಯಾ? ನನಗೆ ನಿನ್ನ ಸಹಾಯ ಬೇಕಿದೆ ಮಗಳೇ, ಮಾಡುತ್ತೀಯಾ ಎಂದರು ಪ್ರೀತಿಯಿಂದ. ಗೌರಿ ಆಶ್ಚರ್ಯಳಾಗಿ, ನನ್ನಿಂದ ನಿಮಗೆ ಸಹಾಯ ಆಗಬೇಕಾ? ನಾನು ಏನು ಮಾಡುವಂತಿದ್ದೇನೆ ಎಂದಾಗ, ನೀನು ಮಾಡಬಲ್ಲೆ ಎಂದಲೇ ಕೇಳುತ್ತಿರುವುದು ಮಗಳೇ ಎಂದರು ಅಜ್ಜಿ. ಹಾಂ ಅಜ್ಜಿ, ನಾನು ಮಾಡುವಂತಿದ್ದರೆ ನಿಜ ನನ್ನ ಪ್ರಾಣವನ್ನೇ ಕೊಡಲು ಸಿದ್ಧ. ಸಾಹೇಬ್ರು ನನಗೆ ಮಾಡಿರುವ ಉಪಕಾರಕ್ಕೆ ಎಂದಳು ಧನ್ಯತಾ ಭಾವದಿಂದ. ಏನಿಲ್ಲ, ಆಗಲೇ ಶ್ರೀಕಾಂತ್ ನಿನ್ನನ್ನು ರೆಸ್ಕ್ಯೂ ಸೆಂಟರ್ಗೆ ಕಳಿಸಲು ಇಚ್ಛಿಸಿದ್ದಾನೆ. ಆದರೆ ನನಗೆ ನೀನು ನಮ್ಮ ಮನೆಯಲ್ಲೇ ಉಳಿಸಿಕೊಳ್ಳುವ ಆಸೆ ಇದೆ ಮಗಳೇ. ನೀನು ನನ್ನೊಡನೆ ನಮ್ಮ ಮನೆಯಲ್ಲೇ ಇರುವೆಯಾ ಎಂದಾಗ ಸೌಮ್ಯ ಆಶ್ಚರ್ಯತಳಾಗಿ, ನಾನಾ ಎಂದಳು. ಅಜ್ಜಿ: ಹೌದು ಮಗಳೇ, ನನಗೂ ವಯಸ್ಸಾಗಿದೆ. ನನಗೆ ಒಬ್ಬಳಿಗೆ ಮನೆ ನಿಭಾಯಿಸಲು ಕಷ್ಟ. ನೀನು ಇಷ್ಟ ಬಂದಂತೆ ಇರಬಹುದು. ನನಗೆ ಸಣ್ಣ ಪುಟ್ಟ ಕೆಲಸದಲ್ಲಿ ಸಹಾಯ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಉಳಿವೆಯಾ ಎಂದರು. ಗೌರಿ ಏನು ಹೇಳಬೇಕೋ ತಿಳಿಯದೆ ಸುಮ್ಮನೆ ನೋಡುತ್ತಿದ್ದಳು. ನೀನು ರೆಸ್ಕ್ಯೂ ಸೆಂಟರ್ಗೆ ಹೋದರೇನು, ಅಲ್ಲಿ ಯಾರೂ ನಿನ್ನವರು ಎಂದು ಇರುವುದಿಲ್ಲ. ಆದರೆ ಇಲ್ಲಿ ನಾವು ನಿನ್ನವರಾಗಿ ಜೊತೆ ಇರುತ್ತೇವೆ ಎಂದು ಹೇಳಿದರು. ಸೌಮ್ಯ ಏನು ಹೇಳಲು ತೋಚದೆ ಮತ್ತು ಅವಳಿಗೆ ಈಗ ಸದ್ಯಕ್ಕೆ ಇವನನ್ನು ಬಿಟ್ಟರೆ ಯಾರೂ ಇರಲಿಲ್ಲ. ಹಾಗಾಗಿ ಒಪ್ಪದೆ ಬೇರೆ ದಾರಿಯೂ ಕಾಣಲಿಲ್ಲ. ಆಕೆ ಆಯಿತು ಅಜ್ಜಿ, ನೀವು ಹೇಳಿದಂಗೆ ಆಗಲಿ ಎಂದು ಒಪ್ಪಿಕೊಳ್ಳುವ ತಕ್ಷಣ ನಿಖಿಲ್ ಮತ್ತು ಹರ್ಷ, ವಾವ್, ಅತ್ತಿಗೆ ಒಪ್ಕೊಂಡ್ರು ಎಂದು ಕುಣಿದಾಡಿದರು. ಅತ್ತಿಗೆ ಥ್ಯಾಂಕ್ಸ್, ಅಜ್ಜಿಗೆ ಒಳ್ಳೆ ಕಂಪನಿ ಸಿಕ್ಕಿದಂತಾಯ್ತು ಎಂದರು ಇಬ್ಬರು. ಗೌರಿ ಏನು ಮಾತನಾಡುವುದು ಎಂದು ತಿಳಿಯದೆ, ಅಜ್ಜಿ, ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಲಿ, ಏನು ಕೆಲಸ ಮಾಡಬೇಕು ಎಂದಳು. ಅದಕ್ಕೆ ಅಜ್ಜಿ ಹುಚ್ಚು ಹುಡುಗಿ, ನಾನು ನಿಜ ನಿನ್ನ ಕೈಯಲ್ಲಿ ಮನೆ ಕೆಲಸ ಮಾಡಿಸಲು ಇರಿಸುತ್ತೀಯಾ? ನಾನು ಕೆಲಸ ಮಾಡುತ್ತೇನೆ. ಆದರೆ ನನಗೆ ನಿನ್ನನ್ನು ನೋಡಿದ ಕೂಡಲೇ ನಿನ್ನ ಜೊತೆ ಇರಿಸಿಕೊಳ್ಳಬೇಕು ಎನಿಸಿತು. ಅದಕ್ಕಾಗಿ ಮಗಳೇ ಎಂದರು ಪ್ರೀತಿಯಿಂದ. ಅಯ್ಯೋ ಅಜ್ಜಿ, ನನಗೂ ಎಲ್ಲ ಕೆಲಸ ಬರುತ್ತದೆ. ನಮ್ಮ ಮನೇಲಿ ನಾನು ಎಲ್ಲ ಕೆಲಸ ಮಾಡಿ ಕಾಲೇಜಿಗೆ ಹೋಗ್ತಿದ್ದೆ. ನೀವೇನು ಯೋಚನೆ ಮಾಡಬೇಡಿ. ನಾನು ಕೆಲಸದವಳು ಎಂದು ಕೆಲಸ ಮಾಡೋದಿಲ್ಲ. ನಿಮ್ಮ ಮಗಳೆಂದೇ ಕೆಲಸ ಮಾಡ್ತೀನಿ ಎಂದಳು ಸ್ವಲ್ಪ ನಗೆ ಬೀರಿ. ಈ ಮಾತು ಅಜ್ಜಿಯ ಮುಖದಲ್ಲಿ ಮತ್ತಷ್ಟು ಸಂತಸ ತಂದಿತ್ತು. ನನ್ನ ಊಹೆ ಸರಿಯಿದೆ. ಈಕೆ ಹೆಸರಿನಷ್ಟೇ, ನೋಟದಷ್ಟೇ ಸರಳ ಮತ್ತು ಸಜ್ಜನೆ ಎಂದುಕೊಂಡರು ಮನಸ್ಸಿನಲ್ಲಿ. ಗೌರಿಯನ್ನು ಮನೆಯಲ್ಲೇ ಉಳಿಸಲು ಶ್ರೀಕಾಂತ್ ಒಪ್ಪಿಗೆ ನೀಡಿದ್ದ ಮತ್ತು ಗೌರಿ ಉಳಿಯಲು ಒಪ್ಪಿದ್ದಳು. ಹಾಗಾಗಿ ಅಜ್ಜಿ, ಇಬ್ಬರು ಸೇರಿ ಏನಾದರೂ ಸಿಹಿ ಮಾಡೋಣ ಮಧ್ಯಾಹ್ನದ ಊಟಕ್ಕೆ ಎಂದರು. ಆಯಿತು ಎಂದು ಕೋಣೆಗೆ ಮೊದಲ ಬಾರಿಗೆ ಹೋದ ಗೌರಿ ಯಾವ ವಸ್ತು ಎಲ್ಲೆಲ್ಲಿದೆ ಎಂದು ತಿಳಿದುಕೊಂಡು ಅಜ್ಜಿಗೆ ಒಂದು ಸ್ಪೂನ್ ಕೂಡ ಮುಟ್ಟಲು ಬಿಡದೆ ಅಡುಗೆ ಮಾಡುತ್ತಿದ್ದಳು. ಇದನ್ನು ನೋಡುತ್ತಿದ್ದ ಅಜ್ಜಿಗೆ ತನ್ನ ಸೊಸೆಯೇ ನೆನಪಿಗೆ ಬರುತ್ತಿದ್ದಳು. ಅವಳದ್ದೇ ಸೀರೆ ಉಟ್ಟಿದ್ದ ಗೌರಿ ಅವಳಂತೆಯೇ ಅಡುಗೆ ಮನೆ ತುಂಬೆಲ್ಲ ಓಡಾಡುತ್ತಾ ಅಡುಗೆ ಮಾಡುತ್ತಿದ್ದಳು. ವಯಸ್ಸಿನಲ್ಲಿ ಚಿಕ್ಕವಳಾಗಿದ್ದರೂ ಎಲ್ಲ ಕೆಲಸವನ್ನು ಕಲಿತಿದ್ದಳು ಗೌರಿ. ಇಲ್ಲವಾದರೆ ಚಿಕ್ಕಮ್ಮ ಊಟವನ್ನೇ ಹಾಕುತ್ತಿರಲಿಲ್ಲ. ಅಜ್ಜಿ ಅಲ್ಲೇ ಅಡುಗೆ ಮನೆಯಲ್ಲಿ ಚೇರ್ ಹಾಕಿಕೊಂಡು ಕುಳಿತಿದ್ದರು. ಅಲ್ಲೇ ಮೇಜಿನ ಮೇಲೆ ನಿಖಿಲ್ ಮತ್ತು ಹರ್ಷ ಗೌರಿಯನ್ನು ಕುಳಿತು ಮಾತನಾಡಿಸುತ್ತಾ, ನಗುತ್ತಾ, ಹರಟೆ ಹೊಡೆಯುತ್ತಾ
ಕುಳಿತಿದ್ದರು. ಅವರ್ಯಾರಿಗೂ ಶ್ರೀಕಾಂತ್ ಬಂದಿರುವ ಅರಿವೇ ಇಲ್ಲದಷ್ಟು ಬ್ಯುಸಿಯಾಗಿದ್ದರು. ಅವರೆಲ್ಲರನ್ನೂ ನೋಡಿ ಶ್ರೀಕಾಂತ್ಗೂ ತುಂಬ ಖುಷಿಯಾಗಿತ್ತು. ತನ್ನ ಅಜ್ಜಿಯನ್ನು ಇಷ್ಟು ನೀಟಾಗಿ ನೋಡಿಕೊಳ್ಳುತ್ತಿರುವುದು, ತಮ್ಮಂದಿರು ಖುಷಿಯಾಗಿರುವುದನ್ನು ನೋಡಿ ಖುಷಿಪಟ್ಟನು ಶ್ರೀಕಾಂತ್ ಕೂಡ. ಅವನು ಯಾರೋ ಇವನನ್ನು ಗಮನಿಸಿರುವುದನ್ನು ಅರಿತು ಎಂದು ಹೂಕರಿಸಿ ಬಂದಿರುವುದನ್ನು ತಿಳಿಸಿದ. ಎಲ್ಲರೂ ಒಂದೇ ಸಾರಿ ತಿರುಗಿ ಅವನ ಕಡೆ ನೋಡಿದರು. ಗೌರಿ ಕೃತಜ್ಞ ಭಾವದಿಂದ ನೋಡುತ್ತಾ, ಸಾಹೇಬ್ರೆ, ಏನಾದರೂ ಕುಡಿಯಲು ತರಲೇ ಎಂದನು. ಏನೂ ಬೇಡ ಗೌರಿ. ಏನೂ ಇಲ್ಲದ ಎಲ್ಲರೂ ಇಷ್ಟೊಂದು ಡೀಪಾಗಿ ಡಿಸ್ಕಸ್ ಮಾಡ್ತಿದ್ದೀರಲ್ಲ, ನನಗೂ ಸ್ವಲ್ಪ ಹೇಳುವಿರಾ ಎಂದನು ಕುತೂಹಲದಿ. ಏನು ಗೊತ್ತಾ ಅಣ್ಣ, ಗೌರಿ ನಮ್ಮೊಂದಿಗೆ ನಮ್ಮ ಮನೆಯಲ್ಲೇ ಉಳಿಯಲು ಒಪ್ಪಿದ್ದಾರೆ ಎಂದನು ಖುಷಿಯಿಂದ ನಿಖಿಲ್. ನಿಖಿಲ್ ಹರ್ಷನಿಗಿಂತ ವಯಸ್ಸಿನಲ್ಲಿ ದೊಡ್ಡವನು, ಆದರೂ ಸ್ವಲ್ಪ ಬುದ್ಧಿ ಕಮ್ಮಿ. ಅಂದರೆ ದಡ್ಡ ಏನೂ ಆಗಿರಲಿಲ್ಲ, ಆದರೆ ಸ್ವಲ್ಪ ಸ್ಕ್ರೂ ಲೂಸ್ ಅಂತಾನೆ ಎನ್ನುತ್ತಿದ್ದ ಶ್ರೀಕಾಂತ್. ಇವನು ತಲಹರಟೆ ಮಾಡುವುದಲ್ಲೆಲ್ಲ ತುಂಬ ಮಾತನಾಡುತ್ತಿದ್ದ. ಆದರೆ ಒಂದಕ್ಕೊಂದು ತೀರಾ ದಡ ಅಥವಾ ಆರಂಭಕ್ಕೂ ಅಂತ್ಯಕ್ಕೂ ಸಂಬಂಧವೇ ಇರುತ್ತಿರಲಿಲ್ಲ. ತುಂಬ ಮಾತುಗಾರ ಮತ್ತು ತಿಂಡಿಪೋತ ಆಗಿದ್ದ. ಓದಿನಲ್ಲಿ ಮಾತ್ರ ವಿಪರೀತ ಚಾಣಾಕ್ಷನಾಗಿದ್ದ. ಹರ್ಷ ತುಂಬ ಚಿಕ್ಕವನಾದರೂ ತುಂಬ ಪ್ರಜ್ಞಾಶೀಲ. ಎಲ್ಲಿ ಹೇಗೆ ಇರಬೇಕು, ಏನು ಮಾತನಾಡಬೇಕು ಎಲ್ಲದರ ಅರಿವು ಅವನಿಗೆ ಇತ್ತು. ಅವನು ಸ್ವಲ್ಪ ಇಮೋಷನಲ್ ಆಗಿದ್ದರೂ ಇವರಿಬ್ಬರು ಎಂದರೆ ಶ್ರೀಕಾಂತ್ಗೆ ಜೀವ. ಇವರಿಗಾಗಿ ಅವನು ಮದುವೆ ಆಗುವುದನ್ನೇ ನಿರಾಕರಿಸಿದ್ದನು. ಇಬ್ಬರನ್ನು ಒಳ್ಳೆ ರೀತಿ ಓದಿಸಬೇಕು ಮತ್ತು ಅವರಿಗೆ ಎಂದೂ ತಂದೆ ತಾಯಿ ಇಲ್ಲ ಎನ್ನುವ ಭಾವ ಮೂಡಿಸಬಾರದು ಎಂದುಕೊಳ್ಳುತ್ತಿದ್ದನು. ಅಲ್ಲದೆ ತನ್ನ ವರ್ಕ್ ವಿಚಾರ ಮತ್ತು ಮನೆ ಎರಡನ್ನೂ ಎಂದೂ ಬೆಸೆಯುತ್ತಿರಲಿಲ್ಲ. ಇದೇ ಮೊದಲ ಬಾರಿಗೆ ತನ್ನ ಕೆಲಸದ ವಿಷಯ ಅಂದರೆ ಗೌರಿಯನ್ನು ಮನೆ ತನಕ ಕರೆತಂದಿದ್ದ. ನಿಖಿಲ್ ಗೌರಿ ಇಲ್ಲೇ ಉಳಿಯಲು ಒಪ್ಪಿದ್ದಾಳೆ ಎಂದು ಹೇಳಿದಾಗ ಶ್ರೀಕಾಂತ್ ಅವಳನ್ನು ಒಮ್ಮೆ ನೋಡಿ, ನಿನಗೆ ಏನೂ ಅಭ್ಯಂತರ ಇಲ್ಲವಾ ಎಂದನು. ಆಕೆ ಏನೂ ಮಾತನಾಡದೆ ಅಜ್ಜಿಯ ಮುಖ ನೋಡಿದಳು. ಇರ್ತೀಯಲ್ಲಮ್ಮ ನನಗೋಸ್ಕರ ಎಂದರು ಅಜ್ಜಿ. ಹ್ಞೂ ಎಂಬಂತೆ ತಲೆ ಆಡಿಸಿದಳು ಗೌರಿ. ಶ್ರೀಕಾಂತ್ ಹ್ಞೂ ಸರಿ ಎಂದು ತನ್ನ ರೂಮ್ ಕಡೆಗೆ ನಡೆದ. ಎಲ್ಲರೂ ಅವನ ಗಂಭೀರ ನಡೆಯನ್ನು ನೋಡುತ್ತಾ ನಿಂತರು. ಗೌರಿ ಮಾತ್ರ, ಈ ಮನೆ, ಈ ಜನ ನನಗೆ ಯಾವ ಜನ್ಮದ ಅನುಬಂಧವೋ ಎಂತೆನಿಸಿತು. ಹೊಸ ಮನೆಯಲ್ಲಿ ಗೌರಿ ಹೇಗೆ ಒಗ್ಗುವಳು, ಅವಳು ಎಲ್ಲರನ್ನೂ ತಲುಪುವಳ? ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕಥೆ ನಿಮ್ಮ ಜೊತೆ ವೇದ್ ಕನ್ನಡತಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.